ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ತೆ. ಸ್ನೇಹಿತರೆ, ಕರ್ನಾಟಕ ಸರ್ಕಾರ 56,432 ಹುದ್ದೆಗಳಿಗೆ ನೇಮಕಾತಿಯನ್ನ 30 ದಿನಗಳ ಒಳಗಾಗಿ ಮಾಡ್ತೀವಿ ಅಂತೇಳಿ ಆಲ್ರೆಡಿ ಒಂದು ಸರ್ಕ್ಯುಲೇಷನ್‌ನ ಬಿಟ್ಟಿದೆ. ಸ್ನೇಹಿತರೆ, ಸುಮಾರು ಅಭ್ಯರ್ಥಿಗಳಿಗೆ ಒಂದು ಗೊಂದಲ ಏನು ಅಂತಂದ್ರೆ, ಈಗೇನು ಮತ್ತೆ ಒಳ ಮೀಸಲಾತಿ ಅನ್ನುವಂಥ ಒಂದು ವಿಷಯವೇನಿದೆಯಲ್ಲ, ಅಂದ್ರೆ ಹಳೇ ರೋಸ್ಟ್ರು, ಹಳೇ ಮಾದರಿ, ಹಳೇದೊಂದು ಮೀಸಲಾತಿ ಪ್ರಮಾಣ ಐತಲ್ಲ, ಅದರಲ್ಲಿ ಏನಪ್ಪಾ ಅಂದ್ರ ಎಸ್.ಸಿ ಸಮುದಾಯ ಒಳ ಮೀಸಲಾತಿ ಕೊಡ್ರಿ ಅಂತೇಳಿ ಕೇಳ್ತಾ ಇದೆ. ಸೊ ಇವೆಲ್ಲ ಗೊಂದಲಗಳ ನಡುವೆ ಅನೇಕ ಅಭ್ಯರ್ಥಿಗಳು ನಿನ್ನೆಯಿಂದ ಸರ್ ನೇಮಕಾತಿ ಆಗತ್ತಾ? ಯಾವ್ದು ನೇಮಕಾತಿ ಆಗತ್ತೆ? ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಎರಡೂ ಭಾಗಕ್ಕೆ ನೇಮಕಾತಿ ಆಗತ್ತಾ? ಅಥವಾ ಒಂದೇ ಒಂದೇ ಪ್ರದೇಶಕ್ಕೆ ಅಂದ್ರೆ ಕಲ್ಯಾಣ ಕರ್ನಾಟಕ ಒಂದು ನೇಮಕಾತಿ ಆಗತ್ತಾ? ಆಮೇಲೆ ಈ ನೇಮಕಾತಿ ಆಗೋಕ್ಕಿಂತ ಮುಂಚೆ ಇನ್ನೊಂದು ಟಿ.ಇ.ಟಿ ಆಗತ್ತಾ? ಅಥವಾ ಸುಮಾರು ಏನಪ್ಪಾ ಅಂದ್ರ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅದು ಎಲ್ಲವೂ ಏನಪ್ಪಾ ಅಂದ್ರ ಸ್ಪಷ್ಟ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಈಗಾಗಲೇ ಹೇಳಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದ್ರೆ 30 ದಿನಗಳ ಒಳಗಾಗಿನ ಅಂದ್ರೆ ಈ ಮಾರ್ಚ್ ಎಂಡ್ ಅಲ್ಲಿ ಎಲ್ಲ ನೇಮಕಾತಿಗಳು ಓಪನ್ ಅಪ್ ಆಗ್ತಾವ. ಅದಕ್ಕೆ ಯಾವುದೇ ರೀತಿ ಡೌಟ್ ಅನ್ನೋದು ಬೇಡವೇ ಬೇಡ. ಬಹಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ಸರ್ ನೇಮಕಾತಿ ಯಾವಾಗ ಆಗುತ್ತೆ? ಯಾವ ತಿಂಗಳಲ್ಲಿ ಆಗುತ್ತೆ? ಎಷ್ಟು ಅವಕಾಶ ಸಿಗತ್ತೆ ಅಂತೇಳಿ. ಸ್ನೇಹಿತರೆ, ಮಾರ್ಚ್ ಎಂಡ್ ಅಲ್ಲಿ ನೇಮಕಾತಿಗಳು ಓಪನ್ ಆಗ್ತಾವ. ಇದು ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡುವಂತಿಲ್ಲ. ಯಾಕಂತಂದ್ರೆ ಆಲ್ರೆಡಿ ಈಗ ಇಶ್ಯೂ ಇರ್ತಕ್ಕಂಥದ್ದು ಏನು ಅಂತಂದ್ರೆ 56% ಅದು ಕೋರ್ಟ್ ಅಲ್ಲಿ ಇದೆ. ಹೌದಾ? ಆ ಕೋರ್ಟ್ ಕೇಸು ಹಂಗೆ ಏನಪ್ಪಾ ಅಂದ್ರ ಹಿಯರಿಂಗ್ ಆಗ್ತಾ ಆಗ್ತಾ ಮುಂದೆ ಹೋಗ್ತಾ ಇದೆ. ಅದು ಹಿಯರಿಂಗ್ ಆಗ್ತಾ ಮುಂದೆ ಹೋಗ್ತಾ ಇದೆ ಅಂತಂದ್ರೆ ಈಗ ಸರ್ಕಾರ ಅದಕ್ಕಿಂತ ಮುಂಚೆ ಸರ್ಕಾರ ಡಿಸಿಷನ್ ಏನ್ ತೆಗೆದುಕೊಂಡಿದೆ ಅಂತಂದ್ರೆ ಸೊ 50%ಗೆ ನಾವು ಹಳೆ ರೋಸ್ಟರ್ ಪ್ರಕಾರ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಹಳೆ ರೋಸ್ಟರ್ ಪ್ರಕಾರ ಎಲ್ಲಾ ನೇಮಕಾತಿಗಳು ಓಪನ್ ಅಪ್ ಆಗುವುದಂತೂ 100ಕ್ಕೆ 100 ಸತ್ಯ. ಹಾಗಾಗಿ ನಮ್ಗೆ ಕೋರ್ಟ್ ಕೇಸ್ದು ಯಾವುದೇ ರೀತಿ ನಮಗ್ ಭಯ ಬೇಡ. ಯಾಕಂತಂದ್ರೆ ಅದು ಇರ್ತಕ್ಕಂಥದ್ದು 6%ಗೆ ಅದು ಯಾವಾಗ ಕೋರ್ಟ್ ಅಲ್ಲಿ ಕೇಸ್ ಕ್ಲಿಯರ್ ಆಗತ್ತಲ್ಲ, ಆ ಕೇಸ್ಗಳು ಈಗ ಬ್ಯಾಕ್ಲಾಗ್ ಆಗಿ ಉಳಿಸ್ಕೊಂಡಿದ್ದಾರೆ. ಸೊ ಅದು ಮುಂದೆ ಏನಪ್ಪಾ ಅಂದ್ರ ಕ್ಲಿಯರ್ ಆದ್ಮೇಲೆ ಆ ಹುದ್ದೆಗಳು ಫಿಲ್ ಆಗ್ತಾವ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಕೋರ್ಟ್ ಇಶ್ಯೂವನ್ನ ಯಾವುದೇ ಕಾರಣಕ್ಕೂ ಯಾವುದೇ ಅಭ್ಯರ್ಥಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಯಾವ್ದು ಇಲ್ಲ. ಹಾಗಾಗಿ ನಿಮ್ಮ ಒಂದು ಸಮಸ್ಯೆ ಅಂದ್ರೆ ಈಗ ನಿಮ್ಮ ಆದ್ಯತೆ ಪ್ರಿಫರೆನ್ಸ್ ಇರ್ತಕ್ಕಂಥದ್ದು 30 ದಿನಗಳ ಒಳಗಾಗಿನ ನೇಮಕಾತಿ ಪ್ರಕ್ರಿಯೆನ ಆರಂಭ ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳಿದಲ್ಲ. ಸೊ ತಾವೆಲ್ಲ ಓದ್ಲಿಕ್ಕೆ ಆರಂಭ ಮಾಡ್ಬೇಕಾಗತ್ತೆ ಒಂದು ವಿಚಾರ. ಇನ್ನೊಂದು, ಈ ಎಸ್.ಸಿ ಸಮುದಾಯದಲ್ಲಿ ಹಳೆ ರೋಸ್ಟರ್ ಏನು ಇದೆಯಲ್ಲ, 50% ಮೀಸಲಾತಿ ಪ್ರಮಾಣ ಇದೆಯಲ್ಲ, ಅಂದ್ರೆ ಅವ್ರಿಗೇನು 15% ಇದೆಯಲ್ಲ, ಆ 15% ಅಲ್ಲಿ ಅವ್ರು ಏನ್ ಪಾತ್ರ ಮೀಸಲಾತಿಯನ್ನ ಕೇಳ್ತಾ ಇದಾರೆ, ಒಳ ಮೀಸಲಾತಿಯನ್ನ ಕೇಳ್ತಾ ಇದಾರೆ. ಅದು ಸರ್ಕಾರಕ್ಕೆ ಬಿಟ್ಕೊಟ್ಟಿರ್ತಕ್ಕಂಥ ವಿಚಾರ. ಮಾಡತ್ತೋ ಬಿಡತ್ತೋ ಅನ್ನುವಂಥದ್ದು, ಅದಕ್ಕೆ ನಾವ್ ಏನ್ ಪಾತ್ರ ಯಾವುದೇ ಕಾರಣಕ್ಕೂ ಅಭ್ಯರ್ಥಿಗಳು ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ. ಅದಕ್ಕೆ ಸಾಕಷ್ಟು ನಾಯಕರಿದ್ದಾರೆ, ಅದನ್ನ ಡಿಸಿಷನ್ ಮಾಡ್ತಕ್ಕಂಥ ಅಧಿಕಾರಿಗಳಿದ್ದಾರೆ, ಸಿಎಂ ಅವರಿದ್ದಾರೆ, ಅವ್ರಿಗೆ ಬಿಟ್ಕೊಟ್ಟಿರ್ತಕ್ಕಂಥ ಒಂದು ವಿಚಾರ. ಆದ್ರೆ ಇವೆಲ್ಲ ಒಂದು ಏನು ಹೋರಾಟ ನಡೀತಾ ಇದಾವಲ್ಲ, ಈ ಹೋರಾಟಗಳ ಬಗ್ಗೆ ಯಾವುದೇ ರೀತಿ ಇನ್ನು ಮುಂದೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದಿಲ್ಲ. ಸ್ನೇಹಿತರೆ, ನೇಮಕಾತಿ ಆಗ್ತಾವ ಅಂತಂದ್ರೆ ಖಂಡಿತ ನೇಮಕಾತಿ ಆಗ್ಲೇಬೇಕು. ಈಗ ಆಗೇ ಆಗತ್ತೆ. ಅದಕ್ಕೆ ಸೊ ದಯವಿಟ್ಟು ತಾವೆಲ್ಲರೂ ಏನಪ್ಪಾ ಅಂದ್ರ ಈ ಒಂದು ಸಮಯ ಏನೈತಲ್ಲ, ಈ ಸಮಯದಲ್ಲಿ ನೀವೆಲ್ಲ ಏನಪ್ಪಾ ಅಂದ್ರ ಓದ್ಲಿಕ್ಕೆ ಆರಂಭ ಮಾಡಿ. ಇಲ್ಲ ಅಂದ್ರ ಮುಂದೆ ಏನಪ್ಪಾ ಅಂದ್ರ ಬಹಳ ಶಾರ್ಟ್ ಟೈಮ್ ಸಿಗತ್ತೆ. ಎಸ್ಪೆಷಲಿ ಹೇಳ್ತಾ ಇದ್ದೀನಿ ಟೀಚರ್ಸ್ ನೇಮಕಾತಿಯಲ್ಲಿ. ಯಾಕಂದ್ರೆ ರಿಕ್ರೂಟ್ಮೆಂಟ್ ಬಹಳ ಫಾಸ್ಟ್ ಆಗಿ ನಡೆಯುತ್ತೆ. ಹೌದಾ? ಅದನ್ನ ಗಮನದಲ್ಲಿಟ್ಕೊಳ್ಳಿ. ಈ ಒಂದು ಮಂತ್ ಅಲ್ಲಿ ಎಲ್ಲವೂ ಏನಪ್ಪಾ ಅಂದ್ರ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿ ನೇಮಕಾತಿಗಳು ಆರಂಭ ಆಗ್ತಾವ. ಕೋರ್ಟ್ ಇಶ್ಯೂಗೆ ಇದಕ್ಕೆ ಇನ್ನು ಯಾವುದೇ ರೀತಿ ಸಂಬಂಧ ಇಲ್ಲ. ಆಲ್ರೆಡಿ ಸರ್ಕಾರನ ಹೇಳಿರ್ತಕ್ಕಂಥ ಒಂದು ವಿಚಾರ. ಇನ್ನ ಸುಮಾರು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ಸರ್ ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ, ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿಲ್ಲ ಅಂತೇಳಿ. ಹೌದು, ಅಪ್ರೂವಲ್ ಸಿಕ್ಕಿಲ್ಲ. ಲಾಸ್ಟ್ ಟೈಮ್ ಮೇಡಮ್ ಅವರು ಹೇಳಿದ್ರು, ನಾವು ಅಪ್ರೂವಲ್ ಅನ್ನ ತೆಗೆದುಕೊಂಡಿದ್ದೀವಿ ಅಂತೇಳಿ. ಅಪ್ರೂವಲ್ ತೆಗೆದುಕೊಂಡಿದ್ದೀವಿ ಅಂತಂದ್ರೆ ಇನ್ನೂ ಅದು ಅಧಿಕೃತವಾಗಿ ಎಲ್ಲಿ ಹೊರಗೆ ಬಂದಿಲ್ಲ. ನಮಗನಿಸ್ತದ ಕಲ್ಯಾಣ ಕರ್ನಾಟಕದ ಒಂದು ಈಗ ಒತ್ತಡ ಇರೋದ್ರಿಂದ ಕಲ್ಯಾಣ ಕರ್ನಾಟಕದ ಒಂದು ಏನ್ ಪಾತ್ರ ನೇಮಕಾತಿ ಮಾಡಿ, ನಾನ್ ಕಲ್ಯಾಣ ಕರ್ನಾಟಕ ಇದು ನೇಮಕಾತಿ ಆರಂಭ ಆದ ನಂತರ ಈಗೇನು ಬಜೆಟ್ ಅಲ್ಲಿ ಒಂದು 20,000 ಅನೌನ್ಸ್ಮೆಂಟ್ ಮಾಡೋರಿದ್ದಾರೆ. ಹೌದಾ? ಅಲ್ಲಿ ಇದಾದ ನಂತರ ಪ್ರೊಸೆಸ್ ಮುಗಿದ ನಂತರ ಅಥವಾ ಈ ಕಾಲ್ಫರ್ ಮಾಡಿ ಒಂದ್ 2 ತಿಂಗಳ ಅವಧಿಯ ನಂತರ ನಾನ್ ಕಲ್ಯಾಣ ಕರ್ನಾಟಕ ಮಾಡಬಹುದು ಅಂತೇಳಿ ನಾನು ನಿರೀಕ್ಷೆಯಲ್ಲಿ ಇದ್ದೀನಿ. ಬಹುತೇಕ ಎರಡು ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಎರಡೂ ಆದ್ರೆ ಒಳ್ಳೇದು. ಬಟ್ ಇಲ್ಲಿ ಒತ್ತಡ ಏನ್ ಪಾತ್ರ ಜಾಸ್ತಿ ಇರೋದ್ರಿಂದ ಸೊ ಈ ರೀತಿ ಆ ಮಾಡಬಹುದು. ಬಟ್ ಈ ವಿಚಾರವನ್ನ ನಾನು ಅಧಿಕೃತವಾಗಿ ಇನ್ನು 2 ಡೇಸ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಅನ್ನ ಮಾಡ್ತೀನಿ. 2 ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಎರಡೂ ಭಾಗಕ್ಕಾಗತ್ತಾ? ಅಥವಾ ಒಂದೇ ಭಾಗಕ್ಕಾಗತ್ತಾ ಅನ್ನುವಂಥದ್ದನ್ನ ಇನ್ನು 2 ಡೇಸ್ ಅಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಅನ್ನ ಮಾಡ್ತೀನಿ. ಅಲ್ಲಿವರೆಗೆ ಏನಪ್ಪಾ ಅಂದ್ರ ತಾವೆಲ್ಲ ಪೇಷನ್ಸ್ ಇಂದ ಕಾಯಿರಿ. ಯಾಕಂದ್ರ
ಸರ್ಕಾರದ ಮೇಲೆ ಒತ್ತಡ ಇದೆ. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಸರ್ ಟಿ-ಇ-ಟಿ ಅಂತೇಳಿ ಸುಮಾರು ಜನ ಕೇಳ್ತಾ ಇದ್ರಿ. ಲಾಸ್ಟ್ ಟೈಮ್ ಟಿ-ಇ-ಟಿ ಆಗಿದೆ. ಮತ್ತೆ ಟಿ-ಇ-ಟಿ ಅನ್ನುವಂಥದ್ದು ಸ್ವಲ್ಪ ಯಕ್ಷ ಪ್ರಶ್ನೆಯಾಗಿ ಉಳಿಯುತ್ತೆ. ಡಿಪಾರ್ಟ್ಮೆಂಟ್ ಹೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ, ಏಪ್ರಿಲ್, ಮೇದಲ್ಲಿ ಟಿ-ಇ-ಟಿ ಮಾಡ್ತೀವಿ ಅಂತೇಳಿ. ಬಟ್ ಇನ್ನೂ ಯಾವುದೇ ರೀತಿ ಅದಕ್ಕೆ ಅಪ್ಡೇಟ್ ಇಲ್ಲ. ಸೊ ಏನಾದ್ರು ಹಂಗೆ ಅಪ್ಡೇಟ್ ಬಂದ್ರೆ ಸೊ ಖಂಡಿತ ನಿಮ್ಗೆ ನಾನು ತಿಳಿಸ್ತೀನಿ. ಇವೆಲ್ಲ ಒಂದು ಅಂಶಗಳು ನಿಮ್ಗೆ ಹೆಲ್ಪ್‌ಫುಲ್ ಆಗಿದೆ. ಮತ್ತೆ ಈ ಕ್ರೈಸ್‌ದು ಕ್ರೈಸ್‌ದು ಆತು, ಆಮೇಲೆ ಪಿಯುಲಚರ್‌ಗೆ ಸಂಬಂಧಪಟ್ಟಂತೆ ಸಿಲೆಬಸ್ಸು ಮತ್ತೆ ಯಾವಾಗ ನೇಮಕಾತಿ ಆಗುತ್ತೆ ಅನ್ನುವಂಥದ್ದು, ಅದು ಇನ್ನೊಂದು 2 ದಿವಸದಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟು ಇನ್ನ ಬ್ಯಾಕಪ್ ಸ್ಕೋರ್‌ದು ಈಗ ಅಧಿಕೃತವಾಗಿ ಏನ್ ಬರ್ಬೇಕಾಗಿದೆ, ಫೈನಲ್ ಆಗಿ ಸಿ.ಎನ್.ಆರ್ ಬರ್ಬೇಕಾಗಿದೆ. ಸೊ ಅದು ಡಿಪಾರ್ಟ್ಮೆಂಟ್‌ಗೆ ಹೋಗ್ತಾ ಇದೀವಿ ನಾವು. ಸೊ ಬೆಂಗಳೂರಿನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಸೊ ನೀವು ಬರೋದಂದ್ರೆ ಬರ್ಬೋದು. ಸೊ ಇನ್ನು 2 ಡೇಸ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಸಮಗ್ರ ಕಾಂಪ್ರಿಹೆನ್ಷನ್ ಸಿ.ಎನ್.ಆರ್ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ. ಸೊ ಅದು ಇನ್ನೂ ಬಂದಿಲ್ಲ. ಆಮೇಲೆ ನಮ್ದು ಬ್ಯಾಕಪ್ ಸ್ಕೋರ್‌ದು ಇನ್ನೂ ಸಿ.ಎನ್.ಆರ್ ಬಂದಿಲ್ಲ. ಸೊ ಎಲ್ಲ ಒಂದು ಪ್ರಾಬ್ಲಮ್ಸ್‌ಗಳು ಇನ್ನು ಶಾರ್ಟ್ ಅಲ್ಲಿ ನಿಮ್ಗೆ 2 ಡೇಸ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಬೇಕಾದ್ರೆ ಕೆಳಗಡೆ ಸ್ಪರ್ಧಾಕಾಸಿ ಅಕಾಡೆಮಿ ವಾಟ್ಸಪ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ. ದಯಮಾಡಿ ಪದೇ ಪದೇ ಅದರಲ್ಲೇ ನೀವು ಏನಪ್ಪಾ ಅಂದ್ರೆ ಎಲ್ಲ ಗ್ರೂಪ್‌ಗಳಿಗೆ ಸೇರೋದಕ್ಕಿಂತ ಹೊಸಬರಿಗೆ ಏನಪ್ಪಾ ಅಂದ್ರೆ ಅವಕಾಶ ಮಾಡಿಕೊಡಿ. ಹೆಚ್ಚಿನ ಮಾಹಿತಿ ಏನಪ್ಪಾ ಅಂದ್ರೆ ಅಲ್ಲಿ ನಿಮ್ಗೆ ಶೇರ್ ಆಗ್ತಾ ಹೋಗುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಈಗ ಟೈಮ್ ಅನ್ನ ವೇಸ್ಟ್ ಮಾಡಬೇಡಿ ದಯವಿಟ್ಟು. ಟೀಚರ್ ಆಗೋರು ದಯವಿಟ್ಟು ಟೈಮ್ ಅನ್ನ ವೇಸ್ಟ್ ಮಾಡಿದ್ರೆ ಸೊ ಮುಂದೆ ಪಶ್ಚಾತ್ತಾಪ ಪಡುವಂತದ್ದು ಆಗತ್ತೆ. ಯಾಕಂತ ಹೇಳ್ತೀನಿ ಕೇಳ್ರಿ ಅಂತಂದ್ರೆ, ಅನೇಕ ಒಂದು ಯೂಟ್ಯೂಬರ್ಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಅಟ್ರಾಕ್ಟಿವ್ ಆಗಿ ಥಂಬ್ನೇಲ್‌ನ ಹಾಕುವಂತದ್ದು, ಹಾಕಿ ಏನಪ್ಪಾ ಅಂದ್ರೆ ನಿಮ್ಮನ್ನ ಅದರಲ್ಲೇ ಅವರು ಇನ್ವಾಲ್ವ್ ಮಾಡುವಂತದ್ದು. ಅದನ್ನ ಪಾಪ ಏನ್ ಹೇಳ್ತಾರೋ ಅಂತೇಳಿ ನೀವೆಲ್ಲ ಕುತೂಹಲದಿಂದ ಅಲ್ಲಿ ಹೋಗಿ ನೋಡ್ತೀರಿ. ಬಟ್ ಅಲ್ಲಿ ಏನೂ ಇರೋದೇ ಇಲ್ಲ. ನಮ್ದೇ ಏನಪ್ಪಾ ಅಂದ್ರೆ ಕಾಪಿ ಮಾಡಿ ಹೇಳ್ತಿರ್ತಾರೆ. ಬಟ್ ಇದು ಸ್ಪರ್ಧಾರ್ಥಿಗಳಿಗೆ ಒಂಥರ ಒಂಥರ ಏನಪ್ಪಾ ಅಂದ್ರೆ ಟೈಮ್ ವೇಸ್ಟ್ ಆಗತ್ತೆ. ಸಮಯ ವ್ಯರ್ಥ ಆಗೋದ್ರಿಂದ ಸೊ ನಾನ್ ಹೇಳ್ತಾ ಇದ್ದೀನಿ ಅಷ್ಟೇ. ಬೇರೆ ಏನು ಯಾವ್ದು ಇಂಟೆನ್ಷನ್ ಇಲ್ಲ. ಅದಕ್ಕೆ ಸಮಯವನ್ನ ವ್ಯರ್ಥ ಮಾಡ್ಕೊಳ್ಬೇಡಿ ಸ್ನೇಹಿತರೆ. ಆ ಶಾರ್ಟ್ ಅವಧಿಯಲ್ಲಿ ನಿಮಗೆ ಈ ಒಂದು ತಿಂಗಳಲ್ಲಿ ಎಲ್ಲ ನೋಟಿಫಿಕೇಶನ್‌ಗಳು ಓಪನ್ ಅಪ್ ಆಗ್ತಾವ. ಒಂದು ಏನಪ್ಪಾ ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎರಡೂ ಆಗ್ತಾವ ಕನ್ಫರ್ಮ್ ಅಥವಾ ಒಂದೇ ಆಗುತ್ತೆ ಅನ್ನುವಂಥದ್ದು ನಿಮ್ಗೆ ಪ್ರಶ್ನೆ ಆಗಿದೆ. ಅದನ್ನ 2 ಡೇಸ್ ಅಲ್ಲಿ ನಾನು ಏನಪ್ಪಾ ಅಂದ್ರೆ ನಿಮಗೆ ಅಪ್ಡೇಟ್ ಅನ್ನ ಮಾಡ್ತೀನಿ. ಸೊ ಅಲ್ಲಿಯವರೆಗೆ ತಾವೆಲ್ಲ ನಿಮ್ಮ ಸ್ಟಡಿ ಕಡೆ ಗಮನ ಕೊಡಿ. ಮತ್ತೆ ಸ್ಪರ್ಧಾಕಾಸಿ ಅಕಾಡೆಮಿ. ಸೊ ಒಂದು ಕೇವಲ ನಮ್ಮ ಒಂದು ಇನ್ಫಾರ್ಮೇಶನ್ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಟ್ಟಿರ್ತಕ್ಕಂಥ ಸಂಸ್ಥೆ. ಎಲ್ಲ ಒಂದು ಈ ಏನು ಲಾಸ್ಟ್ ಟಿ-ಇ-ಟಿ ಆಯ್ತಲ್ಲ, ಈ ಟಿ-ಇ-ಟಿಯಲ್ಲಿ 100% ಫಲಿತಾಂಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸಂಸ್ಥೆ. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ತರಗತಿಗಳು, ಕೇವಲ ಕಡಿಮೆ ಪ್ರೈಸ್ ಅಲ್ಲಿ ಲೈವ್ ಕ್ಲಾಸು ಮತ್ತೆ ರೆಕಾರ್ಡೆಡ್ ಕ್ಲಾಸು, PDF ನೋಟ್ಸು, ಆಮೇಲೆ ಟೆಸ್ಟ್ ಸೀರೀಸು, ವೈಯಕ್ತಿಕವಾಗಿ ಮಾರ್ಗದರ್ಶನ. ನೀವು ಟೀಚರ್ ಆಗುವವರೆಗೆ ಏನಪ್ಪಾ ಅಂದ್ರೆ ನಮ್ಮ ಸಂಸ್ಥೆ ಈ ಒಂದು ನಿಮ್ಮ ಬೆನ್ನೆಲುಬಾಗಿರುತ್ತೆ. ಸೊ ಒಂದ್ಸಲ ಪ್ಲೇಸ್ಟೋರ್‌ಗೆ ಹೋಗಿ ನಮ್ದು ಆ್ಯಪ್ ಇದೆ ಸ್ಪರ್ಧಾಕಾಸಿ ಅಕಾಡೆಮಿ ಅಂತೇಳಿ. ಆ್ಯಪ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಕೆಳಗೆ ಕಾಣ್ತಕ್ಕಂಥ ನಂಬರ್‌ಗೆ ಸಂಪರ್ಕಿಸೋದ್ರ ಮೂಲಕ ನಿಮ್ಮ ಕನಸಿನ ಹುದ್ದೆಯನ್ನ ಸೊ ನನಸು ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್.